ಬಂದರೆ ಯಪ್ಪ ನನಗಂತೂ ಅವಾಗಿಂದ ಬೈವದಂಗಾಗಿತ್ತು. ಅದೇನೇನು ಮಾಡಿದ್ರು ಏನೋ ಏನೋ ಎತ್ತ ಅಂತ ಬೈವದಂಗಾಗಿತ್ತು. ಅಲ್ಲ ನೀವು ಯಾಕೆ ಹೋಗಿದ್ರಿ ಅಂತ ಅಲ್ಲಿಗೆ. ನನಗೂ ಅಷ್ಟೇ ಭಯ ಆದಂಗಾಯ್ತು ಇವ್ರು ಬರೋವರೆಗೂ. ಅಯ್ಯೋ ನನಗೆ ಏನು ಮಾಡೋಣಪ್ಪ, ಯಾಕೆ ಬರಲೇ ಇಲ್ಲ, ಏನು ಭಾಳ ತೊಂದರೆ ಮಾಡ್ತಿದ್ರಿ ನೀವು. ಅಲ್ಲ ಯಾಕೆ ಹೋಗಿದ್ರಿ ಅಲ್ಲಿಗೆ ನೀವು? ಯಾಕೋ ತನ್ವಿನ ಮನೆಗೆ ಹೋಗಿದ್ರಂತೆ? ಹ್ಞೂನಣ್ಣ ಹೋಗಿದ್ವಿ, ಆ ತನ್ವಿ ಮನೆಗೆ ಹೋಗಿದ್ವಿ. ಸರಿಯಾಗಿ ಅಂದು ಬರೋಣ ಮಾತಾಡ್ ಬರೋಣ ಅಂತೇಳಿ ಆ ತನ್ವಿ ಮನೆಗೆ ಹೋಗಿದ್ವಿ. ಅಮ್ಮ ಇಲ್ಲೂ ಸಮಸ್ಯೆ ಮಾಡಬೇಡ್ರಿ, ಬರ್ರಿ ನಾವೀಗ ಅನ್ಭವಿಸಿರೋದೇ ಸಾಕು. ನೀವು ಒಟ್ಟು ಸುಮ್ಮನೆ ಯಾಕೆ ನಮ್ಮನ್ನು ನೋಡು, ನಮಗೆ ಹೇಳ್ಬಾರ್ದು ಅಷ್ಟು ಕಷ್ಟ. ನಮ್ಗಂತೂ ಎಷ್ಟು ನೋವು ಅನ್ಭವಿಸಿದೀವಿ ಅಂತ ನಮಗೆ ಗೊತ್ತಲ್ಲ, ಅನ್ಭವಿಸ್ತಾರಿಗೆ. ತಿರ್ಗಿ ಯಾಕೆ ಹೋಗಿದ್ರಿ ನೀವು? ಹೆಂಗೋ ಸದ್ಯ ಬಂದ್ರಲ್ಲ, ನಾವು ಬೈದು ಬರೋಣ ನೋಡಿ, ನಮ್ಮ ಅಣ್ಣ ಇಷ್ಟಪಟ್ಬಿಟ್ಟು ಇವಾಗ ಬೇರೆಯವ್ರನ್ನ ಮದುವೆ ಆಗ್ತಾ ಇದೆಯಲ್ಲ ಅಂತೇಳಿ ಹೋಗಿ ಬೈದು ಬರೋಣ ಅಂತ ಹೋಗಿದ್ವಿ. ಅಮ್ಮ ಸುಮ್ಮನಿರು, ಮದುವೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೆಂಗೋ ಎಲ್ಲ ಇರಲೇಳು, ನಾನು ಆ ಹುಡುಗಿ ಸವಾಸಕ್ಕೆ ಹೋಗಲ್ಲ, ಏನಾನ ಮಾಡ್ಕೊಂಬ್ಲೇಳು. ಅಯ್ಯೋ ನಮ್ಮಮ್ಮ ನಮ್ಮ ಅಣ್ಣ ಇನ್ನು ನೋಡಿದ್ರೆ ನಿಜವಾಗ್ಲೂ ನನಗೆ ಕಣ್ಣಾಗ ನೀರು ಬರ್ತಾ ಇದ್ದಾವೆ ಕಣೆ ಅಕ್ಕ. ಅಯ್ಯೋ ಹೆಂಗಿದ್ರಿ ನೀವು? ಇವನ್ನಪ್ಪ 4-5 ದಿವಸಕ್ಕೇನೆ ಯಾವ ರೀತಿ ಆಗಿದ್ರೆ ಒಂದು ವಾರಕ್ಕೇನೆ ಅಂತ ನಿಜ ನಿಮ್ಮನ್ನು ನೋಡ್ಬಿಟ್ರೆ ನನಗೆ ತುಂಬ ಅಳು ಬಂದಂಗೆ ಆಗ್ತೈತೆ ಅಣ್ಣ. ನನಗೆ ನೋಡೋಕ್ಕಾಗ್ತಾ ಇಲ್ಲ ನಿಮ್ಮನ್ನು, ನನಗೂ ಅಷ್ಟೇ ನೋಡೋಕ್ಕಾಗ್ತಾ ಇಲ್ಲ, ತುಂಬ ಬೇಜಾರಾಗ್ತೈತೆ. ಅಪ್ಪ ಎಲ್ಗೋಯ್ತು? ಬಾಡಿಗೆ ಮನೆ ನೋಡೋಕ್ಕಂತ ಹೋಗೈತೆ. ನಮಗೆ ಬಾಡಿಗೆ ಮನೆಗೆ ಹೋಗೋಣ ಅಂತ ಅನ್ನಿಸ್ತೈತೆ. ಇಲ್ಲಿರೋದು ಬೇಡ, ಬಾಡಿಗೆ ಮನೆಗೆ ಹೋಗೋಣ ಅಂತ. ಬಾಡಿಗೆ ಮನೆಗೆ ಬೇಡ ಅಣ್ಣ, ಹೋಗೋದು ಬೇಡ. ಯಾಕೆ ಹೋಗ್ತೀಯಾ? ಹೋಗೋದು ಬೇಡ, ಸುಮ್ಮನಿರು. ನಾವು ಹೆದರ್ಕೊಂಡು ಹೋದ್ರೆ ಹೋದ್ರು ಅಂತಾರೆ. ಬೇಡ, ಹೋಗೋದು ಬೇಡ. ಅದೇ ನಾನು ನಿಮ್ಮ ಅಮ್ಮಗೆ ಹೇಳ್ತಾ ಇದ್ನಮ್ಮ, ಹೋಗ್ಬೇಡ್ದು, ಏನು ಕೇಸೆಲ್ಲ ಬಗೆಹರ್ದೈತಲ್ಲ. ಬಗೆಹರಿದ್ಮೇಲೆ ಇನ್ನೇನು ಮನೆ ಖಾಲಿ ಮಾಡ್ಬೇಕಂತ ಅಲ್ಲಿ ಹೇಳಿರೋದು. ಮನೆ ಖಾಲಿ ಮಾಡಿ ಅವ್ರ ಮನೆಯವ್ರಿಗೆ ಬಿಟ್ಟು ಹೋಗ್ಬೇಕು ಅಂತೇಳಿ ಎಲ್ಲ ಬರೆಸ್ಕೊಂಡು ಸೈನ್ ಹಾಕಿ ಕಳಿಸಿರೋದಲ್ಲಿ. ಮನೆ ಬಿಡಬೇಕು ನಾವು. ಈಗೇನಾದ್ರು ಅವಳು ಹೋಗ್ತಿರ್ ಕಂಪ್ಲೇಂಟ್ ಕೊಟ್ಟರೆ ಅಷ್ಟೇ ತಿರ್ಗಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಅಮ್ಮ ಅಲ್ಲಿ ಇಟ್ಕೊಂಡು ನಮಗೆ ಅನುಭವಿಸೋಕ್ಕಾಗಲ್ಲ. ಸುಮ್ಮನಿರಿ ನೀವು, ತಲಕೊಂದಂದ ಹೇಳ್ಬೇಡ್ರಿ ನಮಗೆ. ನನಗೂ ನನ್ನ ಮಗುಗೂ ಅಲ್ಲಿ ಇಟ್ಕೊಂಡು ಅನುಭವಿಸಿ ಸಾಕಾಗೈತೆ. ಅಮ್ಮ ಬೇಡ ಅಮ್ಮ, ಸ್ವಲ್ಪ ದಿನ ಆಟ ಆಡಿಸ್ಬೇಕು ಅವ್ರನ್ನ. ಅಯ್ಯೋ ಸುಮ್ಮನಿರು, ಖಾಲಿ ಮಾಡೋದು ಬೇಡ ಮನೆ. ನಾವು ಬರಲ್ಲಮ್ಮ, ನಾವು ಇಲ್ಲೇ ಇರ್ತೀವಿ, ನೀವು ಹೋಗ್ರಿ. ಅದಲ್ಲಿ ಏನು ಮಾಡ್ತಾರೆ ನೋಡೋಣ ಅವರು. ನಾನು ಶಾರು ಅಂತ ಬರಲ್ಲ. ಅಲ್ಲ ನೋಡಿ ಇವ್ರು ಎಷ್ಟು ಇದನ್ನು ಮಾಡ್ತಾ ಇದ್ದಾರೆ ಅಂತ. ಅವಳಿಗೂ ಹೋಗಿ ಹೇಳ್ಕೊಟ್ಟಿರೋದಲ್ದಲ್ಲಿ ಎಷ್ಟೆಲ್ಲ ಇದನ್ನು ಮಾಡ್ತಾ ಇದ್ದಾರೆ ಇವರು ಅಂತ. ಇವ್ರ ಬುದ್ಧಿ ಏನು ಅಂತ ನನಗೆ ಇದ್ರಾಗೆ ಗೊತ್ತಾಗ್ತೈತೆ. ಎಷ್ಟು ನಮ್ಗೆ ಇದು ಮಾಡ್ತಾ ಇದ್ದಾರೆ ಗೊತ್ತಾ ಇವರು. ನನಗಂತೂ ಬರ್ತಾ ಇರೋ ಸಿಟ್ಟಿಗೆ ಏನು ಅಂದ್ಬಿಡೋಣಪ್ಪ ಅವ್ರನ್ನ ಅನ್ನಿಸ್ತೈತೆ. ಏನು ಅಂದ್ಬೇಡ, ಸುಮ್ಮನಿರು ಶಾರು. ನಿಮ್ಗಿನ್ನೂ ಗೊತ್ತಿಲ್ಲ, ಏನೋ ಹೆಣ್ಮಕ್ಳು ಬೇಡ ಅಂತ ಸುಮ್ಮನಾಗವ್ರೆ. ಅಮ್ಮ ಏನಿಲ್ಲ, ನಿನ್ನ ಮೇಲೂ ಬೇಕಾದರೆ ಕಂಪ್ಲೇಂಟ್ ಕೊಟ್ಟರು ಕೊಡ್ತಾಳೆ. ಏನೋ ಹೆಣ್ಮಕ್ಳು ಅಂತ ಸುಮ್ಮನಾಗಿರ್ಬೋದು. ಮನೆ ಹೆಣ್ಮಕ್ಳಲ್ವಾ, ಅದಕ್ಕೆ ನಾನು ನಿಮ್ಮ ಮನೆ ಮಗ ಅಲ್ವಲ್ಲ, ಕರ್ಕೊಂಬಂದಿರೋನು ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ನಿಮ್ಮ ಮನೆ ಮಕ್ಕಳು ಅಂತ, ನಿಮ್ಮನ್ನ ಹೆಣ್ಮಕ್ಳು ಅಂತ ಸುಮ್ಮನಾಗಿರ್ಬೇಕು ಸಾಮಾನ್ಯ. ಇಲ್ಲಾಂದರೆ ನಿಮ್ಮ ಮೇಲೂ ಕಂಪ್ಲೇಂಟ್ ಕೊಡೋ ಅಂತವಳ ಅಮ್ಮ, ಒಳ್ಳೆಯವಳಲ್ಲ ಪ್ರೀತಿ. ಅದಕ್ಕೇನೆ ಸುಮ್ಮನೆ ಇದ್ಬಿಡಿ. ಸುಮ್ಮನೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗಿ ನಮ್ಮ ಕೆಲಸ ಆಯಿತು ನಾವಾಯ್ತು ಅನ್ನಂಗಿರಾನ. ಸುಮ್ಮನೆ ಏನಕ್ಕೆ ಅವ್ರ ಹತ್ರನ ಮಾತಾಡ್ಕೊಂಡು ಜಗಳ ಮಾಡ್ಕೊಂಡು ನಾವೆಲ್ಲ ಸುಮ್ಮನೆ ಇದು ಮಾಡ್ಕೊಳ್ಳೋದಕ್ಕಿನ ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋದು ನಮ್ಗೆ ಒಳ್ಳೇದು. ಚೆನ್ನಾಗಿದ್ರೆ ನಮಗೆ ಒಳ್ಳೇದು. ಇವಾಗ ಎಷ್ಟು ಸದ್ರ ತಗೊಂತಾರೆ ಗೊತ್ತೇ, ಎಲ್ಲರೂ ಹಂಗೆ ಆಡ್ಕೊಂತಾರೆ. ಅಯ್ಯೋ ಇವರೇ ಹೆದರ್ಕೊಂಡ್ರು ಅಂತಾರೆ. ಇವಾಗ ನಮ್ಮ ಅಪ್ಪ ದುಡ್ಡು ಕಟ್ಟಾಗಿ ಕೊಟ್ಟಿತ್ತಂತಲ್ಲ ಮನೆ, ಅದನ್ನಾದ್ರೂ ಕೊಡ್ಬೇಕಾ ಅವರು? ನಾನಂತೂ ಸುಮ್ಮನೆ ಇರಲ್ಲ ಕಣಮ್ಮ, ನಮಗೆ ಹೊಟ್ಟೆ ಉರಿತೈತೆ ಹಂಗೇನೆ. ಅದೇನಾಗುತ್ತಾ ಆಗಲಿ, ನೋಡ ಬಿಡೋಣ. ನಾವೇನು ಸುಮ್ಮನಿರಲ್ಲ ನಾವಿಬ್ರು. ನೀವು ಸುಮ್ಮನಿದ್ರು ನಾವು ಸುಮ್ಮನಿರಲ್ಲ. ಇವ್ರಿಗೆ ಹೇಳೋಕ್ಕಾಗಲ್ಲಮ್ಮ ನನಗಂತೂ. ಹೋಗು, ನಿಮ್ಮ ಅಪ್ಪ ಬಾಡಿಗೆ ಮನೆ ನೋಡೋಕೆ ಹೋಗೈತೆ ಕಣೆ. ಲೀಸಿಗೆ ಹಾಕ್ಸ್ಕೊಂಡು ಚೆನ್ನಾಗಿರೋ ಮನೆನೇ ನೋಡುತ್ತೆ. ಚೆನ್ನಾಗಿರೋ ಮನೆಯಾಗೆ ಇರೋಣ. ಸುಮ್ಮನಿರು, ಬಾಯಿ ಮುಚ್ಕೊಂಡು ಮಾತಾಡಬೇಡ, ನಮಗೆ ತೊಂದರೆ ಮಾಡಬೇಡ. ಒಂದು ಮಾತಿಗೆ ಬಿಡ್ರಿ ನೀವು, ಸುಮ್ಮನಿರಿ ನೀವು. ನಾವೆಲ್ಲ ಮಾತಾಡ್ತೀವಿ, ನಮಗೆ ಗೊತ್ತೈತೆ. ಅಯ್ಯೋ ತೊಂದರೆ ಮಾಡಬೇಡ್ರಮ್ಮ. ನಾವು ಹೋಗಿ ಅನುಭವಿಸಿರೋದು ನಾನು ನಿಮ್ಮ ಅಣ್ಣಯ್ಯ ಅಷ್ಟಿಷ್ಟು ಕಷ್ಟ ಅನುಭವಿಸಿಲ್ಲ. ನಾವು ಮಾತಾಡಿ ಇವಾಗ ನಾವು ಮಾತಾಡಬಾರ್ದು ಅಂತ ಬಾಯಿ ಮುಚ್ಕೊಂಡಿದ್ದೀವಿ. ನಿಮ್ಗೂ ಹಂಗಾದ್ರೆ ಆಮೇಲೆ ಒಟ್ಟು ಎಲ್ಲಿ ಸುಮ್ಮನಿರು. ನಿಮ್ಮ ಅಪ್ಪ ದುಡ್ಡು ಕಟ್ಟಿ ಬೇಲ್ ತಗೊಂಬಂದು ಎಷ್ಟು ಕಷ್ಟಪಟ್ಟೈತೆ ನಮ್ಮನ್ನು ಬಿಡಿಸ್ಕೊಂಬರಕ್ಕಂತ ನಿಮ್ಮ ಅಪ್ಪಗೆ ಗೊತ್ತು. ನಿಮ್ಮ ಅಪ್ಪ ಇನ್ನೊಂದು 2 ದಿನ ಬಿಟ್ಟೇನೆ ಮನೆ ಮಾಡೋಣಂತೂ. ನಾವಿಬ್ರು ಎದ್ರಕೊಂಡು ಬೇಡ ಕಣಪ್ಪ ಹೋಗು ಬಾಡಿಗೆ ಮನೆ ಮಾಡು ಅಂತೇಳಿ ನಾವು ಬಲವಂತ ಮಾಡಿ ನಿಮ್ಮ ಅಪ್ಪ ಇನ್ನ ಕಳಿಸಿದ್ದೀವಿ. ನೋಡ್ಕೊಂಬತ್ತೀನಿ ಅಂತ ಹೇಳಿ ಹೋಗೈತಿ. ಸುಮ್ಮನೆ ಖಾಲಿ ಮಾಡ್ಕೊಂಡು ಹೋಗೋಣ, ಯಾವುದು ಸಮಸ್ಯೆ ಇರಲ್ಲ. ಸುಮ್ಮನಿರಮ್ಮ ತಾಯಿ, ನಮಗಿಲ್ಲೂ ತೊಂದರೆ ಮಾಡಬೇಡ್ರಿ. ಸುಮ್ಮನಿರಿ, ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲಿ ಬೀಳ್ತೀನಿ, ಸುಮ್ಮನಿರ್ರಿ. ಯಾಕನ ಶಾರು ಶಕ್ತಿ ನಿಮ್ಮಮ್ಮ ಯಾಕೋ ಅಷ್ಟೊಂದು ಹೇಳ್ತಾ ಐತೆ ಬಿಡ್ರಿ, ಯಾಕೆ ಸುಮ್ಮನೆ. ಅಲ್ಲ ನೋಡವಳು ಎಷ್ಟು ಇದನ್ನು ಮಾಡ್ತಾಳೆ. ಯಪ್ಪ ನೋಡಕ್ಕಂಗೆ ಇದ್ದಾಳೆ. ಎಷ್ಟು ನೋಡಮ್ಮ ಅವಳ ಹತ್ರ ಎಷ್ಟು ಬೆಳಕಳು ಬೇಯ್ತವೆ ಅಂತ. ಮತ್ತೆ ನಾವಂತೂ ಒಂದೇ ಅಂಬ್ತೀವಿ, ಬಿಡಲ್ಲ ಕಾಣತ್ತೆ ನಾವು. ನಾನು ಒಂದೇ ಅಂಬ್ತೀನಿ ಆ ಅಮ್ಮನ್ನ. ಮೋಸ ಮಾಡ್ದಲ್ಲೇ ಮೋಸಗಾತಿ. ಮತ್ತು ನಾವು ಅಪ್ಪೆ ಕಟ್ಟಿರೋದು ದುಡ್ಡು ಕೊಡಬೇಕಾ? ಇಂಥ ಮೋಸ ಮಾಡೋಕೆ ಅವರೇ ಬೇಕೆ. ನಮಗೆ ನಿಜವಾಗ್ಲೂ ನನಗೂ ಅಷ್ಟೇ ಸಿಟ್ಟು ಬರುತ್ತೆ, ನನ್ನ ತಂಗಿಗೂ ಅಷ್ಟೇ ಸಿಟ್ಟು ಬರುತ್ತೆ. ನಾವಿಬ್ಬರು ಯಾವಾಗಲೂ ಅಷ್ಟೇ, ಅಷ್ಟಿಷ್ಟು ಸಿಟ್ಟು ಬರಲ್ಲ. ನಿಜ ನಾನು ನೆನೆಸ್ಕೊಬಿಟ್ರೆ ನನಗೆ ಹಂಗಿಂಗಾಗಲ್ಲ. ಇವ್ರು ಎಷ್ಟು ಹೇಳಿದ್ರು ಸುಮ್ಮನಿರಲ್ಲ ಕಣ. ಅಲ್ಲೋಡಮ್ಮ,
ಅಪ್ಪಯ್ಯಾಗ ದುಡ್ಡು ಕೊಟ್ಟಿರೋದು ಬೇಡ, ಯಾವುದೂ ಬೇಡ, ಸುಮ್ಮನಿರ್ರಿ. ಏನು ಮಾಡೋದು ನಮಗೇನು ಬೇಡವೇ ಬೇಡ. ಅಲ್ಲ ನೋಡು, ಈ ಅಮ್ಮಂತ ಹಿಂಗೆ ಮಾಡ್ತಾಳೆ, ಮಕ್ಕಳನ್ನ ಹೇಳ್ಬೇಕಾ? ಅಲ್ಲ ಕಣಮ್ಮ, ನೀನೇನೇನು ತಿಂಡಿ ಮಾಡಿರೆ ಬಂದು ದೋಸೆ ಒಯ್ದ್ರೆ ಬಂದು ಹಾಕ್ಯಂಡು ತಿಂಬರಲ್ಲ. ಯಾತನ ಪೊಡ್ಡು ಚಟ್ನಿ ಅಂತ ಮಾಡಿದ್ರೆ ಚೆನ್ನಾಗಿ ಮಾಡ್ತೀಯ ಕಣಂಟಿ. ಪೊಡ್ಡು ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಹಾಕ್ಯಂಡು ತಿಂಬರಲ್ಲ. ಅವ್ರ ಮಕ್ಕಳಾದ್ರೂ ಹೇಳ್ಬೇಕು ಅಂಬದು ಬೇಡವೆ? ಅವರು ಒಂದಿಷ್ಟ ನಾನು ಬೇಡವೆ ಹೇಳ್ಬೇಕಲ್ಲಪ್ಪ ಅಂಬದು. ಏನು ಮಾಡತ್ತು ನಮಗಂತೂ, ನಾನು ಮಾತಾಡ್ತೀವಿ ನಾವು, ನೀವು ಸುಮ್ಮನಿರ್ರಿ ಅಂತೀರ. ನಮಗೆ ಸುಮ್ಮನಿರೋಕ್ಕಾಗಲ್ಲ, ಹಂಗೆ ಮಾತಾಡಮ್ಮ ಹಂಗಾಗುತ್ತೆ. ನೋಡಪ್ಪ, ನಮ್ಗೆ ಎಂಥ ಮೋಸ ಆಯಿತು, ನಾವು ಹೆಂಗಿದ್ವಿ, ನಮ್ಗೆ ಯಾವ ರೀತಿ ಮೋಸ ಮಾಡಿದ್ರು ಅನ್ಸುತ್ತೆ. ನಿಜವಾಗ್ಲೂ ನೆನೆಸ್ಕೊಬಿಟ್ರೆ ನನಗೆ ಅಷ್ಟಿಷ್ಟು ಕೋಪ ಬರಲ್ಲ ಕಣಮ್ಮ. ಅಯ್ಯೋ, ನಮ್ಮ ಮನೆಯಾಗ ತಿಂದು ಹೋದ್ರಲ್ಲ, ಏನಾನ ತಿಂಡಿ ಮಾಡಲಿ ನಮ್ಮ ಮನೆಯಾಗ ತಿಂದು ಹೋಗ್ತಿದ್ದೆ. ಮತ್ತೆ ನಾನಿದ್ದಾಗಲೇ ಕವನ ಒಂದೆರಡು ಹಸ್ರುಗಾಯಿ ಕೊಡು, ಒಂದೆರಡು ಬದನೆಕಾಯಿ ಕೊಡು, ಒಂದೆರಡು ಸಾರು ಕೊಡು ಅಂತ ಗನವಾಗಿ ವಹಿಸ್ಕೊಂಡು ಹೋಗೋಳು. ನಾನೇ ನೋಡಿದ್ದೀನಿ ಹೊಸ ದಿನ ಆಗಲ್ಲ ಬರೋದು ಮ್ಯಾಕೆ. ಒಂದೆರಡು ಹಸ್ರುಗಾಯಿ ಕೊಡು, ಬದನೆಕಾಯಿ ಕೊಡು, ಟಮಟೆ ಹಣ್ಣು ಕೊಡು. ಅಯ್ಯೋ, ನೋಡ್ಬೇಕು ಅವಳನ್ನ ಯಾವಾಗ್ಲೂ ಸಾರು ತರಕಾರಿಗೆ ಓಡಾಡ್ತಿದ್ದೆ ಮನೆ. ನಾನು ಅಲ್ಲಿ ನೋಡಿದ್ದೀನಿ ಅವಳನ್ನ. ನೋಡು, ನಮ್ಮ ಮನೆಯಾಗೆ ತಿಂದು ಉಂಡು ನಮಗೆ ಎಷ್ಟು ಮೋಸ ಮಾಡ್ತಾರೆ ಅಂತ. ನಮಗೆ ಖಾಲಿ ಮಾಡಬಾರ್ದು ಅಂಬದೇ ಇದ್ದಿದ್ದು. ನೀವು ಅಮ್ಮನೂ ನೀವು ಅಣ್ಣನೇ ಎದ್ರಿಕೆಂಬ್ತಾರೆ ಹಂಗೇನು. ಎದ್ರಿಕೆಂಬ್ತಾರೆ, ಸಖತ್ತು ಎದ್ರಿಕೆಂಬ್ತಾರೆ. ಆಮೇಲೆ ಹಾಕ್ಬೇಕಪ್ಪ ಅಂತೇಳಿ ಎದ್ರಿಕಮ್ಮಕ್ಕೆ ಹೋಗ್ಬಾರ್ದು. ಇವಾಗಿನ ಕಾಲದಾಗೆ ಎದ್ರಕಂಡ್ರೆ ಎದುರಿಸ್ತಾರೆ. ಎದ್ರಕಮ್ಮಕ್ಕೆ ಹೋಗ್ಬಾರ್ದು. ಎದ್ರಕಂಡ್ರೆ ಹಂಗೆ ಹಿಂಗೆ ಅಂತ ಇನ್ನೂ ಮಾತಾಡ್ತಾರೆ. ಏನು ನೋಡೋಣ ಎದುರಿಸೋಣ ಅಂತ ಹೇಳಿ ಮಾತಾಡ್ತಿರ್ತಾರೆ. ಎದ್ರಕಮ್ಮಕ್ಕೆ ಹೋಗ್ಬಾರ್ದು ಯಾರಿಗೆ ಆಗಲಿ. ಇವಾಗ ದೈವ ಮಾತಾಡಬೇಕು. ನನಗೂ ಹಂಗೆಮ್ಮ, ನಿಮ್ಮಮ್ಮ ಇಕ್ಕಕ್ಕೂ ಕೊಡಾಕೂ ಹೆಂಗೆ ನೋಡ್ಕೊಂಬಳ ಹಂಗೇನೆ. ಅದಕ್ಕೆ ಎಷ್ಟು ನನಗೆ ಬೇಜಾರಾಗುತ್ತೆ ಗೊತ್ತೇ. ಮತ್ತೆ ನಾವು ಮಾತಾಡಬಾರ್ದು ಅಂತೀವಿ ಹಂಗೇನೆ. ನಿಜ ನನಗೆ ಸಿಟ್ಟು ಬರುತ್ತೆ. ಇವ್ರು ಹೇಳೋದ ಕೇಳ್ತಿಲ್ಲ ಬಾರ. ಮತ್ತವಾಗ ನಮಗೆ ತಲೆ ಕೆಟ್ಟಂಗೆ ಆಗ್ತೈತೆ. ನಮ್ಗೆ ಹಂಗೆ ಭಯ ಆದಂಗೆ ಆಗ್ತೈತೆ. ನಿಮ್ಗಂತೂ ನಮ್ಗಿನ್ನ ಭಯ ಅನ್ನೋದೇ ಹೋಗಿಲ್ಲ. ಹಂಗೆ ಇನ್ನು ಇವಾಗೇನೋ ಬಂದಿದ್ರಲ್ಲ, ಏನು ಅನ್ಸಲ್ಲ, ಸುಮ್ಮನೆ ಏನು ಮಾಡಲ್ಲ. ಅದೇನು ಮಾಡ್ತಾರೆ ನೋಡೇ ಬಿಡೋಣ ಅದೇಲಿ. ಬಾರಲ್ಲ ಪಾಪ, ರೂಮ್ನ ಮನುಷ್ಯನ ಉಳ್ಕೆ ಬರಲ್ಲ. ಅವ್ರು ತಲೆ ಕೆಟ್ಟಂಗೆ ಮಾತಾಡ್ತಾರೆ ಅವರು. ಅಮ್ಮಯ್ಯ ಯಾದ್ರಿ ಕೆಮ್ತಾಳೆ. ಇನ್ನು ಇವಾಗಿನ ಬಂದವರಲ್ಲ ಅತ್ತೆ ಯಾದ್ರಿ ಕೆಮ್ತಾರೆ. ಏನು ಮಾಡ್ತಾರೋ ಏನೋ ಎತ್ತ ಅಂತ. ಮತ್ತೆ ಯಾದ್ರಿ ಕೆಮ್ತಾರೆ. ಏನು ಮಾಡೋದು ಪಾಪ, ಅವರು ಹೋಗಿ ಬಂದವರಲ್ಲ, ಅದಕ್ಕೆ ಇನ್ನೂರಿಗೆ ಅದಕ್ಕೆ ಅನ್ನೋದು ಕಡಿಮೆ ಆಗಿಲ್ಲ ಭಯ ಅನ್ನೋದು. ನೀವು ಸರಿಯಾಗನ್ರಿ ಅವ್ರನ್ನ ಬಿಡಬೇಡ್ರಿ. ಅನ್ರಿ ನಮ್ಮ ಮನೆಯಾಗೆ ಉಂಡಿದ್ದು ತಿಂದಿದ್ದು ಎಲ್ಲ ಎತ್ತಾಕಬೇಕು. ನಮ್ಮ ಮನೆಯಾಗ ಬಂದು ಆಗ್ಲಲ್ಲ, ನಮ್ಮ ಮನೆಯಾಗ ಹಸ್ರುಗಾಯಿ ಟಮಟೆ ಹಣ್ಣು ಕೊಡು ಅಂತ ಇಸ್ಕೊಂಡು ಹೋಗ್ತಿದ್ದಲ್ಲ. ನಮ್ಮ ಅಮ್ಮ ಇದ್ದಾಗೆ ಸಾರು ಇಕ್ಕೊಂಡು ಹೋಗ್ತಿದ್ದೆ ನಮ್ಮ ಮನೆಯಾಗೆ. ಎಲ್ಲ ಎಲ್ಲ ಅಂದ್ರೇ ಒಂದು ಕಡೆಗಳಿಂದ ಎಲ್ಲ ಅನ್ನಬೇಕು. ಉಂಡಿದ್ದು ತಿಂದಿದ್ದು ಎಲ್ಲ ಎತ್ತಾಕಿದ್ರೇನೆ ಮತ್ತೆ ಅವ್ರಿಗೆ ಗೊತ್ತಾಗೋದು. ಇವತ್ತು ನೋಡಿ ಎಷ್ಟು ಮೋಸ ಮಾಡ್ತಾ ಇದ್ದಾರೆ. ಹಂಗೆ ಮಾಡಿರೋರಿಗೆ ಸರಿಯಾಗಿ ಒಂದು ತೋರಿಸ್ಬೇಕು. ಮಾತಾಡ್ರಿ, ನೀವು ಬಿಡಬೇಡ್ರಿ. ನಿಮ್ಮ ಮೇಲೆ ಅವ್ರು ಏನು ಮಾಡಲ್ಲ. ಯಾಕಂದರೆ ಹೆಣ್ಮಕ್ಳು ಅಂತ ಸುಮ್ಮನಾಗ್ತಾರೆ. ಊರಾಗ ಯಾರನ್ನ ಏನಂತಾರೆ, ಅಯ್ಯೋ ನೋಡಪ್ಪ ಹೆಣ್ಮಕ್ಳ ಮೇಲೆ ಕಂಪ್ಲೇಂಟ್ ಕೊಟ್ಟಳು ಇವಳು ಅಂತಾರೆ ಅಂತ. ನಿಮ್ಮನ್ನು ಏನು ಮಾಡಲ್ಲ. ನೀವು ಮಾತಾಡ್ರಿ. ನಿಮ್ಮನ್ನೇನು ಮಾಡಲ್ಲ. ನೀವು ಮಾತಾಡ್ರಿ, ಹೇಳ್ತೀನಿ. ನೀವು ಮಾತಾಡಿದ್ರೆ ನಡೀತೈತಿ. ಮಾತಾಡ್ರಿ ನೀವು. ಮಾತಾಡ್ತೀವಿ ಕಣತ್ತೆ, ಬಿಡಲ್ಲ, ಮಾತಾಡ್ತೀವಿ ಒಂದೇ ಅಂತೀವಿ. ಮಾತಾಡ್ತೀವಿ ಬಿಡು. ನೀನೇನೋ ನಾವು ಮಾತಾಡ್ತೀವಿ ಅಂತೀವಿ. ಸರಿಯಾಗಿ ಒಂದೇ ಅಂತೀವಿ. ನೋಡಿದ್ರಲ್ಲ ವೀಕ್ಷಕರೇ, ನನಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತೈತೆ. ಮಾತಾಡೋಣ ಅಂದರೆ ಹಂಗೆ ಮಾತಾಡೋಣ ಅನ್ನಿಸ್ಬಿಟ್ಟೈತೆ. ನಾವು ಇಬ್ಬರು ಅಂತೂ ನಾವು ಸುಮ್ಮನಿರಲ್ಲ. ನಾವಿಬ್ಬರು ಅಕ್ಕ ತಂಗಿಯರು ಸೇರಿಕೊಂಡು ಅವ್ರಿಗೆ ಸರಿಯಾಗಿ ಜಾಡಿಸ್ತೀವಿ. ಇವಾಗ ಪಾಪ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ನಮ್ಮ ಅಣ್ಣ ಎದ್ರಿಕೊಂಡು ಮನೆ ಖಾಲಿ ಮಾಡಬೇಕು ಅಂದ್ಕೊಂಡವ್ರೆ. ನಮಗೆ ಮನೆ ಖಾಲಿ ಮಾಡೋಕ್ಕೆ ಇಷ್ಟ ಇಲ್ಲ. ನಮ್ಗೆ ಏನಂದ್ರೆ ಮನೆ ಖಾಲಿ ಮಾಡಬಾರ್ದು, ಬಿಟ್ಟೋಗ್ಬಾರ್ದು ಅಂಬದೇ ಇರೋದು. ಆದರೆ ಏನು ಮಾಡೋದು, ನಮ್ಮಮ್ಮ ಭಾಳ ಎದ್ರಿಕೊಬಿಟ್ಟೈತಿ. ಹೋಗೋಣ ಕಣಮ್ಮ ಹೋಗೋಣ ಅಂತ ನಮ್ಮ ಅಣ್ಣನೂ ಎದ್ರಕಣವನೆ. ಅದಕ್ಕೆ ಪಾಪ ಇನ್ನೇನು ಮಾಡೋದು. ಅವ್ರ ಸಲುವಾಗಿ ನಾವು ಹೋದ್ರೂ ಅಂಬೋದಂತೂ ಬಿಡಲ್ಲ. ಅವ್ರಿಗೆ ಒಂದೇ ಅಂತೀವಿ ನಾವಿಬ್ರು. ನಾನು ನಮ್ಮ ಅಕ್ಕ ಇಬ್ರು ಅಂತೀವಿ ಅಂದರೆ ಹಂಗೆ ಅಂಬಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.